ಚಿಕ್ಕಪ್ಪರನ್ನ ನೆನೆದು ಬಿಕ್ಕಿ ಬಿಕ್ಕಿ ಭರತ್ ಸಹೋದರನ ಮಗ ಕೂಡ ಅಳ್ತಾ ಇದ್ದಾರೆ. ಪುತ್ರನ ಮೃತದೇಹವನ್ನ ಕಂಡು ಭರತ್ ತಾಯಿ ಕೂಡ ಇದೇ ಸ್ಥಿತಿಯಲ್ಲಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಭರತ್ ಭೂಷಣ್ನ ಫ್ಯಾಮಿಲಿಯ ನೋವು ಎಂಥದ್ದು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಎಂಥ ಸಂಕಟ ಆಗ್ತಾ ಇದೆ ಫ್ಯಾಮಿಲಿಗೆ. ಖುಷಿಯಾಗಿದ್ದಂತಹ ಫ್ಯಾಮಿಲಿಗೆ ಶಾಶ್ವತವಾಗಿ ನೋವು ಕೊಡೋ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ತಾಯಿ ತಂದೆಗೆ ಕೊನೆಯುಸಿರಿರೋ ತನಕ ಮಗನ ಈ ಮುಖ ನೆನಪಲ್ಲಿರುತ್ತೆ, ಈ ಸ್ಥಿತಿಯಲ್ಲಿದ್ದಂತಹ ಮುಖ ನೆನಪಲ್ಲಿರುತ್ತೆ. ಅವ್ರ ಮನಸ್ಸು ಕಲ್ಲಾಗ್ಬಿಟ್ಟಿರುತ್ತೆ. ಏನು ಕೇಳೋದು, ಯಾರನ್ನು ಕೇಳೋದು, ಕೇಳೋದಕ್ಕೆ 100 ಪ್ರಶ್ನೆ ಇದೆ, ಆದರೆ ಕೇಳೋದಕ್ಕೆ ಧೈರ್ಯನೂ ಉಳಿದಿಲ್ಲ. ಕನಸೆಲ್ಲ ಛಿದ್ರ ಆಗ್ಬಿಟ್ಟಿದೆ ಅನ್ನೋದು ಒಂದು ಕೊರಗು. ಇನ್ನೊಂದು ಕಡೆಗೆ ಸುಜಾತ ಅವರ ತಾಯಿಗೆ ಇನ್ನೆಷ್ಟು ಸಂಕಟ. ಮಗಳ ಜೀವನ ಹಿಂಗಾಗೋಯ್ತಲ್ಲ, ಮಗಳಿಗೆ ಇನ್ಯಾರ ಗತಿ, ಏನು ತಪ್ಪು ಮಾಡಿದ್ಲು ನನ್ನ ಮಗಳು ಅನ್ನುವಂತಹ ನೋವು. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇಸ್ಲಾಮೇತರರ ಬಗೆಗಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳದೇ ಇದ್ದರೆ ಹೇಗೆ ಸಾಧ್ಯ? ಅವರಿಗೆ ಶಾಂತಿಗೂ ಎಲ್ಲಿಯ ಸಂಬಂಧ ಇರುತ್ತೆ? ಅವ್ರಿಗೆ ಯಹೂದಿಗಳನ್ನ ಕಂಡ್ರೂ ಆಗಲ್ಲ, ಕ್ರಿಶ್ಚಿಯನ್ರನ್ನು ಕಂಡ್ರೂ ಆಗಲ್ಲ, ಬುದ್ಧನನ್ನು ಕಂಡ್ರೂ ಆಗಲಿಲ್ಲ. ಬುದ್ಧ ಯಾರಿಗೆ ತೊಂದರೆ ಕೊಟ್ಟಿದ್ದ? ಬುದ್ಧನನ್ನು ಬಾಮಿಯಾನ್ನಲ್ಲಿ 2500 ವರ್ಷಗಳಿಂದ ನಗುನಗ್ತಾ ನಿಂತವನ್ನು ಪಿರಂಗಿ ಕೊಟ್ಟು ಉಡಾಯಿಸಿದರು. ಕಾರಣ ಏನು ಅಂದರೆ ದ್ವೇಷ. ಮ್ಯೂಸಿಯಂನಲ್ಲಿದ್ದಂಥ ವಿಷ್ಣು, ಶಿವ, ಬುದ್ಧ, ತೀರ್ಥಂಕರರ ವಿಗ್ರಹಗಳನ್ನು ಕೂಡ ಸಹಿಸ್ಲಿಕ್ಕಾಗಲಿಲ್ಲ. ಮ್ಯೂಸಿಯಮಲ್ಲಿತ್ತು. ಯಾಕೆ ಅಂದರೆ ದ್ವೇಷ.